ನಮಸ್ಕಾರ ಸ್ನೇಹಿತರೆ. ಈಗ ದೇಶ ಸೂಕ್ಷ್ಮ ಪರಿಸ್ಥಿತಿಯಲ್ಲಿದೆ. ದೇಶ ಕದನ ವಿರಾಮದ ಕಾಲಘಟ್ಟದಲ್ಲಿದೆ. ಇಂತಹ ಸಮಯದಲ್ಲಿ ಏನು ಪಹಲ್ಗಾಮ್ನ ನರಮೇಧ ಏನಾಯಿತು, ಅದರ ವಿರುದ್ಧ ದೇಶ ಸೇಡು ತೀರಿಸ್ಕೊಬೇಕು ಅಂತ ಒಗ್ಗಟ್ಟಾಗಿ ನಿಂತಿತ್ತು. ಅದಕ್ಕೆ ತಕ್ಕ ಹಾಗೆ ಕೇಂದ್ರ ಸರ್ಕಾರ ಸಹ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೂಡ ಕೊಡ್ತು. ಅದು ಯುದ್ಧವಾಗಿ ಮಾರ್ಪಾಟಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ನಿಜಕ್ಕೂ ದೇಶದ ಎಲ್ಲ ಜನ ಯುದ್ಧೋನ್ಮಾದದಲ್ಲಿದ್ದರು ಅಂತ ಅನಿಸುತ್ತೆ. ಎಲ್ಲರೂ ಪಾಕಿಸ್ತಾನದ ನಾಶವನ್ನು ಬಯಸ್ತಾ ಇದ್ರು. ನರಮೇಧ ನಡೆಸದಂಥ ಭಯೋತ್ಪಾದಕರ ರಕ್ತವನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರು. ಅಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ಕದನ ವಿರಾಮಕ್ಕೆ ಒಪ್ಪಿದೆ. ಸ್ನೇಹಿತರೆ, ಇಂತಹ ಒಂದು ದೊಡ್ಡ ನಿರ್ಧಾರದ ಹಿಂದೆ ಸರ್ಕಾರ ಹಲವು ಬಾರಿ ಹಲವು ರೀತಿ ಯೋಚನೆ ಮಾಡಿ ದೇಶದ ಭವಿಷ್ಯ, ನಾಗರಿಕರ ಭವಿಷ್ಯ, ದೇಶದ ಆರ್ಥಿಕತೆ ಮತ್ತು ವಿದೇಶಾಂಗ ನೀತಿಗಳು ಎಲ್ಲದರ ಸಮ್ಮಿಲನ ಈ ಕದನ ವಿರಾಮದ ನಿರ್ಧಾರ. ಏನಂದರೆ ಸರ್ಕಾರಗಳು ಸ್ವತಂತ್ರ ಬಂದ ನಂತರ ಈ ರೀತಿ ಪಾಕಿಸ್ತಾನದ ವಿರುದ್ಧ ಹಲವು ಬಾರಿ ಯುದ್ಧಗಳನ್ನು ಮಾಡಿದೆ. ಆಗೆಲ್ಲ ಸಹ ಆಗಿನ ಕಾಲಘಟ್ಟದಲ್ಲಿ ಆಯಾ ಸರ್ಕಾರಗಳು ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಎಲ್ಲ ನಿರ್ಧಾರಗಳು ದೇಶದ ಹಿತಾಸಕ್ತಿ ಪರವಾಗಿರ್ತದೆ. ನಾವು ನಮ್ಮ ಭಾವನೆಗಳನ್ನು ತೋರ್ಪಡಿಸ್ಕೊಳೋದ್ರಲ್ಲಿ ದೇಶದ ವಿರುದ್ಧ ಎಲ್ಲೋ ಒಂದು ಕಡೆ ಮಾತಾಡೋದನ್ನ ಕೆಲವರು ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಮಾತಾಡೋದು ದೇಶದ ವಿರುದ್ಧ ಮಾತಾಡಿದಾಗ ಹಾಗೆ ಆಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ದಯವಿಟ್ಟು ಸ್ನೇಹಿತರೆ, ನಾವು ಮಾಡುವಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ವಿಡಿಯೋಗಳು, ನಾವು ಮಾಡುವಂತಹ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾಡುವಂಥ ಇಂಟರ್ವ್ಯೂಗಳು, ನಾವು ಕೊಡುವಂಥ ಹೇಳಿಕೆಗಳು, ಪೇಪರ್ನಲ್ಲಿ ಬರುವಂಥ ಹೇಳಿಕೆಗಳು, ಇದೆಲ್ಲವನ್ನ ಪ್ರಪಂಚ ಎಲ್ಲ ಗಮನಿಸ್ತಾ ಇದೆ. ಪಾಕಿಸ್ತಾನದಂತಹ ನರಿಬುದ್ಧಿ ಇರುವಂತಹ ದೇಶಗಳು ನಮ್ಮ ಜನಗಳ ಭಾವನೆಗಳನ್ನ ತಿರುಚಿ ಏನು ಮಾಡ್ತಿದ್ದಾರೆ, ಅದನ್ನು ಬೇರೆ ಫೋರಮಲ್ಲಿ ದೇಶದ ವಿರುದ್ಧ ಅಲ್ಲಿನ ಜನ ಇದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಪ್ರಯತ್ನ ಪಡುವಂತಹ ಎಲ್ಲ ಸಾಧ್ಯತೆಗಳಿರ್ತದೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಸರ್ಕಾರಗಳ ಜೊತೆ ನಾವು ನಿಂತ್ಕೊಳ್ಳುವಂತಹ ಬದ್ಧತೆ ನಮಗಿದೆ, ಆ ಕರ್ತವ್ಯ ನಮ್ಮದು. ಸರ್ಕಾರಗಳು ಏನೇ ನಿರ್ಧಾರ ತಗೊಂಡಿದ್ರು ಸಹ ನಮ್ಮ ಪರವಾಗಿ ತೆಗೆದುಕೊಂಡಿರ್ತಾರೆ. ಅದರ ಹಿಂದೆ ಹಲವು ಯೋಚನೆಗಳಿರ್ತದೆ. ದಯವಿಟ್ಟು ನನ್ನ ಕಳಕಳಿಯ ಮನವಿ, ನಮ್ಮ ಭಾವನೆಗಳು ಏನೇ ಇರಲಿ, ಮುಂದೆ ಒಂದು ದಿನ ಪಾಕಿಸ್ತಾನ ಸರ್ವನಾಶ ಆಗಲಿದೆ. ಅದುವರೆಗೂ ಕಾಯೋಣ, ದೇಶವನ್ನು ಬಲಿಷ್ಠಗೊಳಿಸೋಣ. ಇಂತಹ ಸಮಯದಲ್ಲಿ ದೇಶದ ಎಲ್ಲ ನಾಗರಿಕರು ಒಗ್ಗಟ್ಟಾಗಿರೋಣ, ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಪರವಾಗಿರೋಣ. ಬೇರೆಯವರಿಗೆ, ನಮ್ಮ ಶತ್ರುಗಳಿಗೆ ನಮ್ಮ ಭಾವನೆಗಳು ಅಸ್ತ್ರಗಳಾಗದಿರಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲರಲ್ಲೂ ಕಳಕಳಿಯ ಮನವಿ, ಮುಂದೊಂದು ದಿನ ಒಳ್ಳೆಯ ದಿನ ಬರಲಿದೆ, ಪಾಕಿಸ್ತಾನ ನಿರ್ನಾಮ ಆಗಲಿದೆ. ಅಲ್ಲಿಯವರೆಗೂ ಸಂಯಮದಿಂದ ಇರೋಣ, ಸರ್ಕಾರದ ಜೊತೆ ಇರೋಣ. ಸರ್ಕಾರದ ಜೊತೆ ಇರೋದು ಅಂದರೆ ದೇಶದ ಜೊತೆ ಇರೋದು. ಥ್ಯಾಂಕ್ ಯು ಸೊ ಮಚ್.